ಮಂಡ್ಯದ ಬಳಿಕ ಇದೀಗ ಬೆಣ್ಣೆ ನಗರಿ ದಾವಣಗೆರೆನಲ್ಲಿ ಕೋಮು ಜ್ವಾಲೆ ಹೊತ್ಕೊಂಡಿದೆ. ಪುಂಡರು ಮಾಡಿದ ಕೆಲಸಕ್ಕೆ ದಾವಣಗೆರೆ ನಿಗಿ ಅನ್ನುವಂಥ ಪರಿಸ್ಥಿತಿ. ಸೊ ದಾವಣಗೆರೆನಲ್ಲಿ ಸಿಚುವೇಶನ್ ಹೇಗಿದೆ, ಅಲ್ಲಿನ ಒಂದೊಂದು ದೃಶ್ಯಗಳು ಕೂಡ ಬೆಚ್ಚಿ ಬೀಳಿಸೋ ಹಾಗಿದೆ. ಯಾಕೆ ಹಿಂಗಾಗ್ತಾ ಇದೆ? ಗಣೇಶೋತ್ಸವನೇ ಯಾಕೆ ಟಾರ್ಗೆಟ್? ಇದೆಲ್ಲ ಯಾಕೆ ನಡೀತಾ ಇದೆ ನೋಡಿ. ದೃಶ್ಯ 1. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ. ದೃಶ್ಯ 2. ಹಿಂದೂಗಳ ಮನೆ, ವಾಹನಗಳೇ ಟಾರ್ಗೆಟ್. ದೃಶ್ಯ 3. ಗಲಾಟೆಯಲ್ಲಿ 2 ಪೊಲೀಸರಿಗೆ ಗಾಯ. ದೃಶ್ಯ 4. ಪೊಲೀಸರ ಜೊತೆ ಮಾತಿನ ಚಕಮಕಿ. ದೃಶ್ಯ 5. ಪುಂಡರ ಮೇಲೆ ಪೊಲೀಸ್ ಲಾಠಿ ಚಾರ್ಜ್. ದೃಶ್ಯ 6. ಆರೋಪಿಗಳನ್ನ ವಶಕ್ಕೆ ಪಡೆದ ಪೊಲೀಸ್. ಮಂಡ್ಯದ ನಾಗಮಂಗಲದ ಗಲಭೆ ಇನ್ನೂ ಮಾಸಿಲ್ಲ. ಅಷ್ಟರಲ್ಲಾಗಲೇ ಬೆಣ್ಣೆ ನಗರಿ ದಾವಣಗೆರೆ ನಿಗಿ ಕೆಂಡವಾಗಿದೆ. ದಾವಣಗೆರೆಯ ವೆಂಕಟೇಶ್ವರ ನಗರದಲ್ಲಿ ಬೇತೂರು ಗಣೇಶನ ವಿಸರ್ಜನಾ ಮೆರವಣಿಗೆ ವೇಳೆ 2 ಕೋಮಿನವರ ಮಧ್ಯೆ ಗಲಾಟೆಯಾಗಿದೆ. ಇದಷ್ಟೇ ಆಗಿದ್ದು, ಇದೇ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ಗದ್ದಲ ಕೋಲಾಹಲ ಎಬ್ಬಿಸಿದೆ. ಇದೇ ವೇಳೆ ಕೆಲ ಕೋಮು ಕೇಡಿಗಳು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೆ. ದಾವಣಗೆರೆಯ ಆನೆಕೊಂಡ ಪೆಟ್ರೋಲ್ ಬಂಕ್ ಹಿಂಭಾಗ ರಾತ್ರಿ ಪೂರ ಕಿಡಿಗೇಡಿಗಳ ಅಟ್ಟಹಾಸ ಮೆರೆದಿದ್ದು, ಹಿಂದೂಗಳ ಮನೆ, ವಾಹನಗಳೇ ಟಾರ್ಗೆಟ್ ಮಾಡಿ ಕಲ್ಲು ತೂರಲಾಗಿದೆ ಎನ್ನಲಾಗ್ತಿದೆ. ಕಿಡಿಗೇಡಿಗಳು 10ಕ್ಕೂ ಅಧಿಕ ಮನೆ, 8ಕ್ಕೂ ಅಧಿಕ ವಾಹನಗಳನ್ನ ಜಖಂ ಮಾಡಿದ್ದಾರೆ. ಆರೋಪಿಗಳ ಬಂಧನ, ಜಡ್ಜ್ ಮುಂದೆ ಹಾಜರು. ಇನ್ನು ಕಿಡಿಗೇಡಿಗಳನ್ನ ಜಾಲಾಡಿ ಬೆಂಡೆತ್ತಿರುವ ಎಸ್ಪಿ ಉಮಾ ಪ್ರಶಾಂತ್ ಸ್ಥಳದಲ್ಲಿ ಠಿಕಾಣಿ ಹೂಡಿದ್ದು 18 ಆರೋಪಿಗಳನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಅನ್ಯ ಕೋಮಿನ ಯುವಕರು ಹಾಗೂ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದ ಯುವಕರನ್ನ ಹಾಜರುಪಡಿಸಲಾಗಿದೆ. ಕ್ಯಾಮರಾಮನ್ ಶಿವರಾಜ್ ಇಳಿಗೆರ್ ಜೊತೆ ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಂಡ್ಯದ ಬಳಿಕ ಇದೀಗ ಬೆಣ್ಣೆ ನಗರಿ ದಾವಣಗೆರೆನಲ್ಲಿ ಕೋಮು ಜ್ವಾಲೆ ಹೊತ್ಕೊಂಡಿದೆ. ಪುಂಡರು ಮಾಡಿದ ಕೆಲಸಕ್ಕೆ ದಾವಣಗೆರೆ ನಿಗಿ ಅನ್ನುವಂಥ ಪರಿಸ್ಥಿತಿ. ಸೊ ದಾವಣಗೆರೆನಲ್ಲಿ ಸಿಚುವೇಶನ್ ಹೇಗಿದೆ, ಅಲ್ಲಿನ ಒಂದೊಂದು ದೃಶ್ಯಗಳು ಕೂಡ ಬೆಚ್ಚಿ ಬೀಳಿಸೋ ಹಾಗಿದೆ. ಯಾಕೆ ಹಿಂಗಾಗ್ತಾ ಇದೆ? ಗಣೇಶೋತ್ಸವನೇ ಯಾಕೆ ಟಾರ್ಗೆಟ್? ಇದೆಲ್ಲ ಯಾಕೆ ನಡೀತಾ ಇದೆ ನೋಡಿ. ದೃಶ್ಯ 1. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ. ದೃಶ್ಯ 2. ಹಿಂದೂಗಳ ಮನೆ, ವಾಹನಗಳೇ ಟಾರ್ಗೆಟ್. ದೃಶ್ಯ 3. ಗಲಾಟೆಯಲ್ಲಿ 2 ಪೊಲೀಸರಿಗೆ ಗಾಯ. ದೃಶ್ಯ 4. ಪೊಲೀಸರ ಜೊತೆ ಮಾತಿನ ಚಕಮಕಿ. ದೃಶ್ಯ 5. ಪುಂಡರ ಮೇಲೆ ಪೊಲೀಸ್ ಲಾಠಿ ಚಾರ್ಜ್. ದೃಶ್ಯ 6. ಆರೋಪಿಗಳನ್ನ ವಶಕ್ಕೆ ಪಡೆದ ಪೊಲೀಸ್.
ಮಂಡ್ಯದ ನಾಗಮಂಗಲದ ಗಲಭೆ ಇನ್ನೂ ಮಾಸಿಲ್ಲ. ಅಷ್ಟರಲ್ಲಾಗಲೇ ಬೆಣ್ಣೆ ನಗರಿ ದಾವಣಗೆರೆ ನಿಗಿ ಕೆಂಡವಾಗಿದೆ. ದಾವಣಗೆರೆಯ ವೆಂಕಟೇಶ್ವರ ನಗರದಲ್ಲಿ ಬೇತೂರು ಗಣೇಶನ ವಿಸರ್ಜನಾ ಮೆರವಣಿಗೆ ವೇಳೆ 2 ಕೋಮಿನವರ ಮಧ್ಯೆ ಗಲಾಟೆಯಾಗಿದೆ. ಇದಷ್ಟೇ ಆಗಿತ್ತು. ಇದೇ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ಗದ್ದಲ ಕೋಲಾಹಲ ಎಬ್ಬಿಸಿದೆ. ಇದೇ ವೇಳೆ ಕೆಲ ಕೋಮು ಕೇಡಿಗಳು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೆ. ದಾವಣಗೆರೆಯ ಆನೆಕೊಂಡ ಪೆಟ್ರೋಲ್ ಬಂಕ್ ಹಿಂಭಾಗ ರಾತ್ರಿ ಪೂರ ಕಿಡಿಗೇಡಿಗಳ ಅಟ್ಟಹಾಸ ಮೆರೆದಿದ್ದು ಹಿಂದೂಗಳ ಮನೆ, ವಾಹನಗಳೇ ಟಾರ್ಗೆಟ್ ಮಾಡಿ ಕಲ್ಲು ತೂರಲಾಗಿದೆ ಎನ್ನಲಾಗ್ತಿದೆ. ಕಿಡಿಗೇಡಿಗಳು 10ಕ್ಕೂ ಅಧಿಕ ಮನೆ, 8ಕ್ಕೂ ಅಧಿಕ ವಾಹನಗಳನ್ನ ಜಖಂ ಮಾಡಿದ್ದಾರೆ. ಆರೋಪಿಗಳ ಬಂಧನ, ಜಡ್ಜ್ ಮುಂದೆ ಹಾಜರು. ಇನ್ನು ಕಿಡಿಗೇಡಿಗಳನ್ನ ಜಾಲಾಡಿ ಬೆಂಡೆತ್ತಿರುವ ಎಸ್ಪಿ ಉಮಾ ಪ್ರಶಾಂತ್ ಸ್ಥಳದಲ್ಲಿ ಠಿಕಾಣಿ ಹೂಡಿದ್ದು 18 ಆರೋಪಿಗಳನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಅನ್ಯ ಕೋಮಿನ ಯುವಕರು ಹಾಗೂ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದ ಯುವಕರನ್ನ ಹಾಜರುಪಡಿಸಲಾಗಿದೆ. ಕ್ಯಾಮರಾಮನ್ ಶಿವರಾಜ್ ಇಳಿಗೆರ್ ಜೊತೆ ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಂಡ್ಯದ ಬಳಿಕ ಇದೀಗ ಬೆಣ್ಣೆ ನಗರಿ ದಾವಣಗೆರೆನಲ್ಲಿ ಕೋಮು ಜ್ವಾಲೆ ಹೊತ್ಕೊಂಡಿದೆ. ಪುಂಡರು ಮಾಡಿದ ಕೆಲಸಕ್ಕೆ ದಾವಣಗೆರೆ ನಿಗಿ ಅನ್ನುವಂಥ ಪರಿಸ್ಥಿತಿ. ಸೊ ದಾವಣಗೆರೆನಲ್ಲಿ ಸಿಚುವೇಶನ್ ಹೇಗಿದೆ, ಅಲ್ಲಿನ ಒಂದೊಂದು ದೃಶ್ಯಗಳು ಕೂಡ ಬೆಚ್ಚಿ ಬೀಳಿಸೋ ಹಾಗಿದೆ. ಯಾಕೆ ಹಿಂಗಾಗ್ತಾ ಇದೆ? ಗಣೇಶೋತ್ಸವನೇ ಯಾಕೆ ಟಾರ್ಗೆಟ್ಟು? ಇದೆಲ್ಲ ಯಾಕೆ ನಡೀತಾ ಇದೆ ನೋಡಿ. ದೃಶ್ಯ 1. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ. ದೃಶ್ಯ 2. ಹಿಂದೂಗಳ ಮನೆ, ವಾಹನಗಳ ಟಾರ್ಗೆಟ್. ದೃಶ್ಯ 3. ಗಲಾಟೆಯಲ್ಲಿ 2 ಪೊಲೀಸರಿಗೆ ಗಾಯ. ದೃಶ್ಯ 4. ಪೊಲೀಸರ ಜೊತೆ ಮಾತಿನ ಚಕಮಕಿ. ದೃಶ್ಯ 5. ಪುಂಡರ ಮೇಲೆ ಪೊಲೀಸ್ ಲಾಠಿ ಚಾರ್ಜ್. ದೃಶ್ಯ 6. ಆರೋಪಿಗಳನ್ನ ವಶಕ್ಕೆ ಪಡೆದ ಪೊಲೀಸ್. ಮಂಡ್ಯದ ನಾಗಮಂಗಲದ ಗಲಭೆ ಇನ್ನೂ ಮಾಸಿಲ್ಲ. ಅಷ್ಟರಲ್ಲಾಗಲೇ ಬೆಣ್ಣೆ ನಗರಿ ದಾವಣಗೆರೆ ನಿಗಿ ಕೆಂಡವಾಗಿದೆ. ದಾವಣಗೆರೆಯ ವೆಂಕಟೇಶ್ವರ ನಗರದಲ್ಲಿ ಬೇತೂರು ಗಣೇಶನ ವಿಸರ್ಜನಾ ಮೆರವಣಿಗೆ ವೇಳೆ 2 ಕೋಮಿನವರ ಮಧ್ಯೆ ಗಲಾಟೆಯಾಗಿದೆ. ಇದಷ್ಟೇ ಆಗಿತ್ತು. ಇದೇ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ಗದ್ದಲ ಕೋಲಾಹಲ ಎಬ್ಬಿಸಿದೆ. ಇದೇ ವೇಳೆ ಕೆಲ ಕೋಮು ಕೇಡಿಗಳು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೆ. ದಾವಣಗೆರೆಯ ಆನೆಕೊಂಡ ಪೆಟ್ರೋಲ್ ಬಂಕ್ ಹಿಂಭಾಗ ರಾತ್ರಿ ಪೂರ ಕಿಡಿಗೇಡಿಗಳ ಅಟ್ಟಹಾಸ ಮೆರೆದಿದ್ದು ಹಿಂದೂಗಳ ಮನೆ, ವಾಹನಗಳೇ ಟಾರ್ಗೆಟ್ ಮಾಡಿ ಕಲ್ಲು ತೂರಲಾಗಿದೆ ಎನ್ನಲಾಗ್ತಿದೆ. ಕಿಡಿಗೇಡಿಗಳು 10ಕ್ಕೂ ಅಧಿಕ ಮನೆ, 8ಕ್ಕೂ ಅಧಿಕ ವಾಹನಗಳನ್ನ ಜಖಂ ಮಾಡಿದ್ದಾರೆ. ಆರೋಪಿಗಳ ಬಂಧನ, ಜಡ್ಜ್ ಮುಂದೆ ಹಾಜರು. ಇನ್ನು ಕಿಡಿಗೇಡಿಗಳನ್ನ ಜಾಲಾಡಿ ಬೆಂಡೆತ್ತಿರುವ ಎಸ್ಪಿ ಉಮಾ ಪ್ರಶಾಂತ್ ಸ್ಥಳದಲ್ಲಿ ಠಿಕಾಣಿ ಹೂಡಿದ್ದು 18 ಆರೋಪಿಗಳನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಅನ್ಯ ಕೋಮಿನ ಯುವಕರು ಹಾಗೂ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದ ಯುವಕರನ್ನ ಹಾಜರುಪಡಿಸಲಾಗಿದೆ. ಕ್ಯಾಮರಾಮನ್ ಶಿವರಾಜ್ ಇಳಿಗೆರ್ ಜೊತೆ ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.